ಸರ್ಕಾರದಲ್ಲಿ ಮೊನ್ನೆನೇ ಸಚಿವ ಸಂಪುಟ ರಚನೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಬಹಳ ಖುಷಿ ಆಯಿತು, ಒಂದು ಕಡೆ ದುಃಖದ ಸನ್ನಿವೇಶ. ಕಾರಣ ಏನು ಅಂತಂದ್ರೆ, ಮಾನ್ಯ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಸರ್ ಮುಜರಾಯಿ ಖಾತೆ ಸಚಿವರಾಗಿದ್ರು. ಹಿಂದಿನ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಕೂಡ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರದಲ್ಲಿ ಕೂಡ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಯಾವ ಸಚಿವ ಸ್ಥಾನದಲ್ಲಿ ಇದ್ರೂ ಕೂಡ ಒಳ್ಳೆ ಹೆಸರನ್ನ ಪಡೆಯೋದ್ರೊಳಗೆ ಒಂದು ಉನ್ನತ ಸ್ಥಾನದೊಳಗಿರ್ತಕ್ಕಂಥ ಒಬ್ಬ ಉನ್ನತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ಅಧಿಕಾರಿ. ಜೊತೆಗೆ ಸರ್ಕಾರ ಈಗ ಬಂದಿರುವಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಮೊನ್ನೆನೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿಕೊಂಡ್ರು. ಇವತ್ತು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದನ್ನ ನೋಡಿದ್ರೆ ನಮಗೊಂದು ಭಾಗದಲ್ಲಿ ನೋವು ಆಗ್ತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ, ಹಿರಿಯರಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಬಹಳಷ್ಟು ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿ, ಸಚಿವರಾಗಿ ಸೇವೆಯನ್ನು ಸಲ್ಲಿಸಿ, ಇವತ್ತಿಗೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನ ತಮ್ಮ ಹೆಸರಿಗೆ ಬರದಂಗ್ ನೋಡ್ಕೊಂಡಿರ್ತಕ್ಕಂಥ ಅಪರೂಪದ ಒಬ್ಬ ಸಚಿವರು ಯಾರಾದಿದ್ರೆ ಅದು ನಮ್ಮ ರಾಮಲಿಂಗಾರೆಡ್ಡಿ ಸರ್ ಅಂತೂ ಕೂಡ ನಾವು ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅಂತವರಿಗೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಸೂಕ್ತವಾಗಿರ್ತಕ್ಕಂಥ ಅವರಿಗೆ ಸ್ಥಾನಮಾನಾದಿಗಳನ್ನು ಕೊಡುವುದರ ಜೊತೆಗೆ ಅವರನ್ನ ಈ ಪಕ್ಷದಲ್ಲಿ ನಿಷ್ಠೆಯ ಒಬ್ಬ ಕಾರ್ಯಕರ್ತನಾಗಿ ಸೇವೆಯನ್ನು ಮಾಡಿರತಕ್ಕಂಥ ಒಬ್ಬ ನಿಷ್ಠಾವಂತ ಸಚಿವರಿಗೆ ಅವರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನಾದಿಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ನಾವು ಕೂಡ ಆಗ್ರಹವನ್ನು ಮಾಡ್ತೇವೆ. ಕಾರಣ ಏನು ಅಂತಂದ್ರೆ, ಅವರು ಬಂದಂತ 2 ವರ್ಷದಲ್ಲಿ ಇರುವಂತಹ ಸಾರಿಗೆ ಸಚಿವರಾಗಿ, ಮುಜರಾಯಿ ಇಲಾಖೆಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ ನೋಡಿದ್ರೆ ಬಹಳಷ್ಟು ಬದಲಾವಣೆಗಳನ್ನು ತಂದಿರತಕ್ಕಂತ ಒಬ್ಬ ಸಚಿವರು ಇವತ್ತು ಏಕಾಏಕಿ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಮಾನ್ಯ ಸರ್ಕಾರ ಅವ್ರ ಕಡೆ ಹೆಚ್ಚು ಗಮನವನ್ನು ಹರಿಸಿಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ಸೂಕ್ತವಾಗಿರುವಂತಹ ಸ್ಥಾನಮಾನಾದಿಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ನಾವು ಕೂಡ ಅವರಿಗೆ ಬೆಂಬಲವಾಗಿ ಸದಾಕಾಲ ನಿಂತ್ಕೊಳ್ತೇವೆ. ಯಾಕೆಂದ್ರೆ ನಾನೊಬ್ಬ ರಾಜ್ಯ ಧಾರ್ಮಿಕ ಪರಿಷತ್ ಒಬ್ಬ ಸದಸ್ಯನಾಗಿ ಅವ್ರ ಕೈ ಒಳಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತಲೂ ಕೂಡ ಒಬ್ಬ ಪ್ರಾಮಾಣಿಕ ದಕ್ಷ ಆಗಿರ್ತಕ್ಕಂಥ ಸಚಿವರ ಜೊತೆಗೆ ನಾವೆಲ್ಲ ಇದೇವಲ್ಲ ಅನ್ನುವಂಥದ್ದು ಖುಷಿಯಿಂದ ಒಂದ್ ಕಡೆ ಖುಷಿ ಆಗ್ತದೆ, ಇನ್ನೊಂದು ಕಡೆ ಇದನ್ನೆಲ್ಲ ನೋಡಿದ್ರೆ ನೋವಾಗ್ತದೆ. ಸರ್ಕಾರ ಅವ್ರ ಬಗ್ಗೆ ಶೀಘ್ರವಾಗಿರ್ತಕ್ಕಂಥ ಗಮನವನ್ನ ಹರಿಸಿ ಅವರಿಗೆ ಹೆಚ್ಚಿಗೆ ಗಮನವನ್ನು ಕೊಟ್ಟು ಅವರಿಗೆ ಹೆಚ್ಚಿನ ಸ್ಥಾನಮಾನಾದಿಗಳನ್ನು ಕೊಡಲೇಬೇಕು ಅಂತ ತಿಳ್ಕೊಂಡು ಎಲ್ಲ ಸ್ವಾಮೀಜಿ ಅವರ ಪರವಾಗಿ, ಮಠಾಧೀಶ ಪರವಾಗಿ ನಾನು ಅವರಿಗೆ ಸರ್ಕಾರಕ್ಕೆ ಒತ್ತಡವನ್ನ ತರ್ತಾ ಇದ್ದೇನೆ.